ಎಲ್ಲರಿಗೂ ನಮಸ್ಕಾರ. ಇದು ವಚನಾರ್ಥ ಚಿಂತನೆಯ ಮುಂದುವರೆದ ಭಾಗ. ಈ ವಿಡಿಯೋದಲ್ಲಿ ಬಸವಣ್ಣನವರ ದೈವಶ್ರದ್ಧೆ, ಭಕ್ತಿ ಬದ್ಧತೆ, ವ್ರತನಿಷ್ಠೆ, ಆಚಾರ ಬದ್ಧತೆ ಅಂದರೆ ಪರ್ಸನಲ್ ಕಮಿಟ್ಮೆಂಟ್ ಟು ಡಿವೋಷನ್, ರೈಟ್ಸ್, ರಿಲಿಜಿಯಸ್ ಕಸ್ಟಮ್ಸ್ ಎಕ್ಸೆಟ್ರಾ ಈ ವಿಷಯ ಕುರಿತಾಗಿ ಒಂದು 2 ವಿಡಿಯೋಗಳಲ್ಲಿ ವಿಷಯ ಚರ್ಚಿಸಬೇಕು ಅಂತ. ಅದರಲ್ಲಿ ಇದು ಮೊದಲ ವಿಡಿಯೋ. ಸ್ವಲ್ಪ ಪೀಠಿಕಾ ಭಾಗವಾಗಿ ಒಂದಷ್ಟು ಮಾತಾಡುವ. ಬಸವಣ್ಣನವರ ದೈವನಿಷ್ಠೆ, ಭಕ್ತಿ ಬದ್ಧತೆ ಎಂಬ ಶೀರ್ಷಿಕೆಯಡಿ ವಿಶೇಷವಾಗಿ ವಿಷಯ ಚರ್ಚಿಸ್ತಕ್ಕಂಥ ಅವಶ್ಯಕತೆ ಇದೆಯೇ ಎಂದು ನನಗನ್ನಿಸುವಂತೆ ಇತರರಿಗೂ ಕೂಡ ಅದು ಅನ್ನಿಸಬಹುದು. ಆದ್ದರಿಂದ ಈ ಕುರಿತು ಒಂದು ಸ್ಪಷ್ಟನೆ ಅತ್ಯವಶ್ಯ. ಭಕ್ತ ಮತ್ತು ಭಕ್ತಿ ಕುರಿತ ಬರಹದಲ್ಲಿ ಒಟ್ಟಾರೆ ಸಾಮಾನ್ಯವಾದ ಭಕ್ತ ಮತ್ತು ಭಕ್ತಿ ಕುರಿತಾಗಿ ವಚನಗಳು ಮತ್ತು ವಚನಗಳಲ್ಲಿ ವ್ಯಕ್ತವಾದದ್ದನ್ನು ನಾವು ಒಂದು ಕಡೆ ನೋಡಿದ್ದಾಗಿದೆ. ಬಸವಣ್ಣನವರು ವೈಯಕ್ತಿಕವಾಗಿ ಶಿವನಿಗೆ ಅದೆಷ್ಟು ನಿಷ್ಠರು ಮತ್ತು ಅಂತಹ ಭಕ್ತಿ ಅದೆಷ್ಟು ಸದೃಢವಾದದ್ದು ಎಂಬುದನ್ನು ಅಲ್ಪವಾದರೂ ನಾವು ಅಲ್ಲಿ ಗಮನಿಸಿದ್ದಾಗಿದೆ. ಆದರೆ ಅದು ಗೌಣವೇ. ಈಗ ಈ ವಿಡಿಯೋದಲ್ಲಿ ವಿಶೇಷವಾಗಿ ಬಸವಣ್ಣನವರ ವೈಯಕ್ತಿಕ ಸದೃಢ ಭಕ್ತಿ ಸಂಕಲ್ಪದ ಭಕ್ತಿ ಬದ್ಧತೆಯ ಮೇಲೆಯೇ ವಿಶೇಷವಾಗಿ ನಾವು ಗಮನವನ್ನು ಇರಿಸಲಾಗಿದೆ. ಅವರ ವೈಯಕ್ತಿಕ ದೈವನಿಷ್ಠೆ, ಭಕ್ತಿ, ತ್ಯಾಗ ಭಾವನೆ, ಭಕ್ತನಾಗಿ ಶಿವನೊಂದಿಗೆ ಜಂಗಮದೊಂದಿಗೆ ಹೇಗೆ ನಡೆದುಕೋಬೇಕು, ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ತಮಗೆ ತಾವೇ ಹಾಕಿಕೊಂಡಂಥ ಕಟ್ಟಳೆ, ರೇಖೆ, ನಿಷೇಧಗಳು, ಹೀಗೆ ಇಂತಹ ವಿಷಯಗಳನ್ನೇ ಗಮನಿಸಿ ಇಲ್ಲಿ ವಿಶೇಷವಾಗಿ ಚರ್ಚಿಸಲಾಗಿದೆ. ಈ ಅಧ್ಯಾಯ ಅಣ್ಣನವರ ಧಾರ್ಮಿಕ ಜೀವನದ ಮೇಲೆ ವಿಶೇಷವಾದ ಬೆಳಕನ್ನು ಚೆಲ್ತದೆ. ಈ ಕುರಿತು ಒಂದು ವಿಷಯ ವಿಂಗಡಣೆ ಹಿಂಗೆ ಮಾಡ್ಕೋಬಹುದು ಅಂತ. ಹೇಗೆ ಅಂದ್ರೆ ಶಿವಭಕ್ತಿ, ಲಿಂಗಭಕ್ತಿ ಅಂತ ಒಂದು, ಜಂಗಮ ಭಕ್ತಿ, ಜಂಗಮ ಪ್ರೇಮ ಅಂತ ಇನ್ನೊಂದು. ಅಂದ್ರೆ ಅನ್ಯ ಭಕ್ತರು ಜನರೊಂದಿಗೆ ಬಸವಣ್ಣನವರು ಹೊಂದಿದ ಸಂಬಂಧದ ಕುರಿತ ನೀತಿ ನಿಯಮ ಕಟ್ಟುಪಾಡುಗಳು. ಈ ವಿಷಯ ಭವಿ ಭಕ್ತ ಸಂಬಂಧದಲ್ಲಿ ಭವಿಯೊಂದಿಗೆ ಬೆರೆಯಬಾರದು ಅನ್ನುವಂಥ ವಿಚಾರದಲ್ಲಿ ನಾನು ಆಗಲೇ ಅದನ್ನು ಚರ್ಚೆ ಮಾಡಿದ್ದೇನೆ. ಹೀಗೆ ಇಲ್ಲಿ ಚರ್ಚೆ ಅನುಕೂಲಕ್ಕೆ ಒಂದು ವಿಷಯವನ್ನ ನಾವು ವಿಂಗಡಿಸಿಕೊಂಡ್ರೂ ಕೂಡ ವಚನಗಳು ಈ ವಿಂಗಡಣೆಗೆ ಅನುಸಾರವಾಗಿಯೇ ಪ್ರತ್ಯೇಕವಾಗಿ ಸಿಗಲ್ಲವು. ವಚನಗಳು ಸಹಜವಾಗಿಯೇ ಸಮ್ಮಿಶ್ರವಾದ ಸಂದೇಶವನ್ನು ಹೊಂದಿರ್ತವೆ. ಅಂದರೆ ಒಂದೇ ವಚನ ಹಲವು ವಿಷಯಗಳ, ಅಂಶಗಳ ಅಥವಾ ಆಶಯಗಳ ಒಂದು ಪಾಲುದಾರಿಕೆಯನ್ನು ಹೊಂದಿರ್ತದೆ. ಹಲವು ಸೂಚನೆಗಳನ್ನು, ಸಂದೇಶಗಳನ್ನು ಒಂದೇ ವಚನ ನೀಡ್ತದೆ. ಹೀಗಿರ್ಬೇಕಾದ್ರೆ ಅದರಲ್ಲಿ ಪ್ರಧಾನ ಆಶಯ ನೋಡಿ ಇಂತಹ ವಚನ ಇಂತಹ ವಿಷಯಕ್ಕೆಂದು ತಂದೆಳೆದು ಚರ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ. ಈ ಅಧ್ಯಾಯದೊಳಗೆ ಚರ್ಚೆಗೊಳಪಡುವ ವಿಷಯಗಳಲ್ಲಿ ಆಚಾರ, ನೇಮ, ಶೀಲ, ವ್ರತ, ರೂಢಿ ಪದ್ಧತಿ ಈ ಪರಿಕಲ್ಪನೆಗಳನ್ನು ಉಪಯೋಗಿಸುವ ಸಂಭವ ಇದೆ. ಉಲ್ಲೇಖಿತ ಅಂಶಗಳನ್ನು ಪ್ರತಿಯೊಂದು ಸಾಂಸ್ಥಿಕ ಧರ್ಮವೂ ಕೂಡ ಅದು ಒಳಗೊಂಡಿರ್ತದೆ. ದೇವರೇ ಇಲ್ಲದ ಧರ್ಮವು ಭಕ್ತಿಯು, ಭಕ್ತಿಯೇ ಇಲ್ಲದ ಧರ್ಮವು ದೇವರು, ವ್ರತ, ಆಚಾರ, ಶೀಲ, ನಿತ್ಯ ನಿಯಮ, ರೂಢಿ ಪದ್ಧತಿಗಳೇ ಇಲ್ಲದ ಭಕ್ತಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕುರಿತು ಸ್ಪಷ್ಟಪಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ದೇವರ ಮೇಲಿನ ಪ್ರೇಮ, ನಂಬಿಕೆ, ತ್ಯಾಗ ಭಾವನೆಯೇ ಭಕ್ತಿ. ಒಂದು ದೈವತ ಕುರಿತು ಭಕ್ತನೊಬ್ಬ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸುವ ಸಾಧನಗಳಾಗಿ ಪೂಜೆ, ಧ್ಯಾನ, ಪ್ರಾರ್ಥನೆಗಳಿರುತ್ತವೆ. ಈ ಪೂಜಾದಿ ಕರ್ಮಗಳಿಗೆ, ಕ್ರಿಯೆಗಳಿಗೆ ಸಂಬಂಧಿಸಿಯೇ ವ್ರತ, ನಿತ್ಯ ನಿಯಮ, ಶೀಲ, ಆಚಾರ, ರೂಢಿ ಸಂಪ್ರದಾಯಗಳನ್ನು ನಾವು ಹೆಸರಿಸಬಹುದು. ಇವುಗಳು ಪೂಜಾದಿ ಮಹಾಕ್ರಿಯೆಗಳನ್ನು ಅನುಷ್ಠಾನಗೊಳಿಸುವ ವಿಧಾನ, ಬಗೆ, ಪರಿ, ಪದ್ಧತಿಗೆ ಅವು ಸಂಬಂಧಿಸಿದವಾಗಿವೆ. ಭಕ್ತನೋರ್ವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿಯೋ ಅಥವಾ ಇನ್ನಾವುದೋ ನಿಸ್ವಾರ್ಥ ಉದ್ದೇಶಕ್ಕೋ ಒಂದು ನಿರ್ದಿಷ್ಟ ಅವಧಿಗೆ ಉಪವಾಸ, ವ್ರತ ಕೈಗೊಳ್ಳಬಹುದು. ಅಥವಾ ನಿತ್ಯವೂ ತಾನು ತನ್ನ ಇಷ್ಟ ದೈವತದ ಪೂಜೆಯನ್ನ ನೆರವೇರಿಸಿ ದೈವತಕ್ಕೆ ಸೈದಾನವನ್ನು ಅರ್ಪಿಸದೆ ತಾನೇನು ಸೇವಿಸುವುದಿಲ್ಲ ಎಂಬ
ಸಂಕಲ್ಪವನ್ನು ಅವನು ವ್ಯಕ್ತಪಡಿಸಬಹುದು. ಇದು ಕೂಡ ವ್ರತವೇ. ಇಲ್ಲಿ ಭಕ್ತನು ನಿತ್ಯ ದೈವತಕ್ಕೆ ಪೂಜೆ ಸಲ್ಲಿಸಿ ಸಯದಾನವನ್ನರ್ಪಿಸುವ ಕ್ರಿಯೆ ನಿತ್ಯ ನೈಮಿತ್ತಿಕ ಕರ್ಮ ಆಯಿತು. ಅದನ್ನು ಹೀಗೆ ಮಾಡಬೇಕೆಂಬ ನಿಯಮಗಳಿರುತ್ತವಲ್ಲವೇ. ಉದಾಹರಣೆಗೆ ನೋಡ್ರಿ, ಷೋಡಶೋಪಚಾರ, ಅಷ್ಟವಿಧಾರ್ಚನೆ, ಇವುಗಳನ್ನ ನಾವು ಇಲ್ಲಿ ನಿಯಮಗಳು ಅಂತ ಕರಿಬಹುದು. ಅಂದರೆ ನೈಮಿತ್ತಿಕ ಕರ್ಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥ ರೀತಿ ನೀತಿಗಳೇ ಇಲ್ಲಿ ನಿಯಮಗಳು. ಈ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನಗೊಳಿಸುವ ಭಕ್ತನು ತನ್ನ ತನು ಮನ ಶುದ್ಧಿ ಕಾಪಾಡಲು ಮತ್ತು ತನ್ನ ಪೂಜಾ ಸ್ಥಳದ ಪಾರಿಶುದ್ಧತೆಗೆ ಭಂಗ ಬರದಂತೆ ನೋಡಿಕೊಳ್ಳಲು ಅಳವಡಿಸಿಕೊಂಡ ಕಟ್ಟುಪಾಡುಗಳು ಅವನ ಶೀಲವಂತಿಕೆಯನ್ನು ವ್ಯಕ್ತಪಡಿಸುತ್ತವೆ. ಉದಾಹರಣೆಗೆ, ಒಂದು ವ್ರತದ ಅವಧಿಯಲ್ಲಿ ವ್ರತಭಂಗವಾಗಬಾರದೆಂದು ಅಥವಾ ನಿತ್ಯ ಪೂಜಾ ಕ್ರಿಯೆಯ ಪರಿಶುದ್ಧತೆಗೆ ಭಂಗ ಬಾರದೆಂದು ಭಕ್ತ ತನ್ನ ಲೈಂಗಿಕ ಕ್ರಿಯೆಗಳಿಗೆ ಸ್ವಯಂ ನಿಷೇಧ ಹೇರಿಕೊಂಡಿರುವುದು, ಪೂಜಾ ಸ್ಥಳವನ್ನು ಅನ್ಯರು ಪ್ರವೇಶಿಸದಂತೆ ನೋಡಿಕೊಳ್ಳುವುದು, ಪೂಜೆಗೆ ಪವಿತ್ರ ಜಲವನ್ನ ಬಳಸ್ತಕ್ಕಂಥದ್ದು, ಪವಿತ್ರ ಜಲವನ್ನ ಬೇರಾರು ಮುಟ್ಟಬಾರದು ಅಂತ ಹೇಳಿ ಮುಟ್ಟದಂತೆ ಎಚ್ಚರಿಕೆ ವಹಿಸೋದು, ನಿತ್ಯ ಸ್ನಾನ ಮಾಡಿದ ಬಳಿಕ ಪೂಜೆ ಮುಗಿಯುವ ತನಕ ಚರ್ಮದ ಪಾದುಕೆ ಮೆಡೆದಿರ್ತಕ್ಕಂಥದ್ದು, ಅನ್ಯರನ್ನ ಸ್ಪರ್ಶಿಸದಂತೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ನೋಡಿ. ಇತ್ಯಾದಿ ನಿಯಮಗಳು ಶೀಲವಂತಿಕೆ, ಮಡಿವಂತಿಕೆಗೆ ಅವು ಸಂಬಂಧಿಸಿವೆ. ಈ ರೀತಿಯ ಶೀಲವಂತ ನಡತೆಗಳು ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನಗಳ ಒಟ್ಟು ಸಾರವೇ ಆಚಾರ ಎಂದು ನಾವು ಕರೆಯಬಹುದು. ಆಚಾರವಂತಿಕೆ ಎಂಬುದು ಈ ಎಲ್ಲವನ್ನು ಒಳಗೊಂಡಿರುತ್ತದೆ. ಶರಣರು ಹೊತ್ತಾರೆ ಎದ್ದು ಸೂರ್ಯೋದಯಕ್ಕೂ ಮುನ್ನವೇ ಲಿಂಗ ಪೂಜೆಯನ್ನ ನೆರವೇರಿಸುವುದನ್ನು ಅವರು ಸೂಚಿಸುತ್ತಾರೆ. ಹೊತ್ತಾರೆ ಎದ್ದು ನಿತ್ಯ ನಿಯಮಗಳನ್ನ ನೆರವೇರಿಸುವುದೆಲ್ಲವೂ ಆಚಾರವೇ. ಈ ಎಲ್ಲವನ್ನು ವ್ಯಕ್ತಪಡಿಸಲು ಸಂಪ್ರದಾಯ ಎಂಬ ಇನ್ನೊಂದು ಪದವನ್ನು ನಾವು ಸಾಮಾನ್ಯವಾಗಿ ಬಳಸುತ್ತೇವೆ. ಆಚಾರಕ್ಕಿಂತ ಸಂಪ್ರದಾಯ ವಿಶಾಲವಾದ ಪರಿಕಲ್ಪನೆ ಅಂತ. ನಿತ್ಯ ನಿಯಮ, ಶೀಲ, ರೂಢಿ ಪದ್ಧತಿ, ವ್ರತ ಇವು ಕಿರು ಸಂಕುಚಿತ, ಬಹಳ ಸೀಮಿತವಾದ ಅರ್ಥದ ಪರಿಕಲ್ಪನೆಗಳು. ಇವೆಲ್ಲವನ್ನೂ ಒಳಗೊಂಡದ್ದೇ ಸಂಪ್ರದಾಯ. ವಚನಕಾರರ ಧಾರ್ಮಿಕ ಬದುಕಿನ ತಿರುಳನ್ನರಿಯಲು ಒಂದು ಇಷ್ಟು ಹಿನ್ನೆಲೆ ಸಾಕು ಅಂತ ನಾನು ಅನ್ಕೊಂಡಿದ್ದೆ. ಈಗ ಮೊದಲಿಗೆ ಶಿವಭಕ್ತಿ, ಲಿಂಗಭಕ್ತಿ ಬಸವಣ್ಣನ ವಚನಗಳಲ್ಲಿ ಹೇಗೆ ಬಂದಿದೆ? ಶಿವಭಕ್ತಿ, ಲಿಂಗಭಕ್ತಿ ಪ್ರತಿಯೊಬ್ಬ ಭಕ್ತನ ಪ್ರಥಮ ಆದ್ಯತೆಯ ವಿಷಯ. ಬಸವಣ್ಣನವರು ಶಿವನಿಗೆ, ಲಿಂಗಕ್ಕೆ ನೀಡಿದ ಮಹತ್ವ ಎಂತಹುದೋ, ಶಿವಪ್ರೇಮ, ಲಿಂಗ ಪ್ರೇಮ, ಶಿವನಿಷ್ಠೆ, ಲಿಂಗನಿಷ್ಠೆ ಎಂತಹುದು ಅನ್ನೋದನ್ನ ಆತನ ವಚನಗಳ ಮುಖಾಂತರ ನಾವು ನೋಡಬಹುದು. ಲಿಂಗವಲ್ಲದನ್ಯವ ನರಿಯೇ, ಲಿಂಗವಲ್ಲದನ್ಯವ ನೆನೆಯೇ, ಜಂಗಮವಲ್ಲದನ್ಯ ಕೆರಗೆ, ಪ್ರಸಾದವಲ್ಲದನ್ಯವ ಕೊಳ್ಳೆ, ಶಿವ ಗಣಗಳಲ್ಲದನ್ಯರ ಬೆರೆಯೇ, ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ ನಾನಾವ ತೀರ್ಥ ಯಾತ್ರೆಗಳ ನರಿಯೇ ಅಂತ ಹೇಳಿ 1335ನೇ ವಚನ ನೋಡಿ. ಈ ವಚನದ ಕೊನೆಯ ಪದಗಳು ಅರಿಯೇ, ನೆನೆಯೇ, ಎರಗೆ ಅಂತ ಬಂದವಲ್ಲ, ಅವೆಲ್ಲವೂ ನೆಗೆಟಿವ್ ಅರ್ಥ ಕೊಡ್ತಕ್ಕಂಥ ಪದಗಳು. ಅಂದ್ರೆ ಅರಿಯೇ ಅಂದ್ರೆ ಅರಿಯುವುದಿಲ್ಲ, ಬೆರೆಯೇ ಅಂದ್ರೆ ಬೆರೆಯುವುದಿಲ್ಲ. ಹೀಗೆ ಈ ಮೇಲಿನ ವಚನವು ಬಸವಣ್ಣನವರು ತಮ್ಮ ಧಾರ್ಮಿಕ ಬದುಕಿನಲ್ಲಿ ಅದೆಷ್ಟು ಗಟ್ಟಿಯಾದ ಸದೃಢವಾದ ಆಚಾರ ಬದ್ಧತೆ ಅಥವಾ ನೀತಿ ಬದ್ಧತೆಯನ್ನ ರೂಢಿಸಿಕೊಂಡಿದ್ದರೆಂದು ತಿಳಿಸುತ್ತದೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸ್ತಕ್ಕಂಥದ್ದು ಅಂದ್ರೆ, ಲಿಂಗವಲ್ಲದನ್ಯವ ನರಿಯೇ ಎಂಬುದು ಬಸವಣ್ಣನವರ ಲಿಂಗನಿಷ್ಠೆಯನ್ನು ಮತ್ತು ಲಿಂಗಕ್ಕೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಂಡಿರುವುದು ಅಥವಾ ಬಂಧಿಸಿಕೊಂಡಿರುವುದನ್ನು ಅದು ಹೇಳುತ್ತದೆ. ಇದು ಬಸವಣ್ಣನವರ ಲಿಂಗ ಭಕ್ತಿ ಬದ್ಧತೆ ಅಂದ್ರೆ ಡಿವೋಷನಲ್ ಕಮಿಟ್ಮೆಂಟ್ ಟು ಲಿಂಗ ಓನ್ಲಿ ಅಂತ. ಇದೇ ಅರ್ಥವನ್ನೇ ಇಡೀ ವಚನಕ್ಕೆ ನಾವು ವಿಸ್ತರಿಸಿಕೊಳ್ಳಬಹುದು. ಇದನ್ನ ಸಾಮಾನ್ಯಗೊಳಿಸಿ ನಾವು ಭಕ್ತಿ ಬದ್ಧತೆ ಎಂದು ಸಂಕ್ಷಿಪ್ತವಾಗಿ ಕರಿತಕ್ಕಂಥದ್ದು ಸೂಕ್ತ. ಈ ಭಕ್ತಿ ಬದ್ಧತೆಯು ಲಿಂಗ, ಜಂಗಮ, ಶಿವಶರಣ, ಗುರುಭಕ್ತಿಯನ್ನು ಕೂಡ ಅದು ಒಳಗೊಳ್ಳುತ್ತದೆ. ಇಂಥ ನಡತೆಗಳೇ ಸಂಪ್ರದಾಯಸ್ಥ ಲಿಂಗಾಯತರ ಬದುಕಿಗೆ ಮಾರ್ಗದರ್ಶನ ಆಗಬೇಕು. ಬಸವಣ್ಣನವರ ಅರಿವು ನೆನಹಿನ ವಸ್ತು ಅಂದ್ರೆ ಅದು ಲಿಂಗ ಮಾತ್ರ. ಅವರು ಜಂಗಮ ಹೊರತನ್ಯಕ್ಕೆ ಎರಗುವುದಿಲ್ಲ, ಪ್ರಸಾದ ಹೊರತನ್ಯವನ್ನ ಕೊಳ್ಳುವುದಿಲ್ಲ. ಸಾಮಾಜಿಕ ಬದುಕಿನಲ್ಲಿಯೂ ಕೂಡ ಧಾರ್ಮಿಕ ಪಾರಿಶುದ್ಧತೆ ಕಾಪಿಡುವ ಸಲುವಾಗಿ ಶಿವಗಣಗಳಲ್ಲದವರ ಅಂದರೆ ಶಿವಭಕ್ತರಲ್ಲದವರ ಜೊತೆ ಅವರು ಬೆರೆಯುವುದಿಲ್ಲ. ಮಾತ್ರವಲ್ಲ, ಅವರು ಯಾವ ತೀರ್ಥಯಾತ್ರೆಗಳನ್ನು ಕೂಡ ಕೈಗೊಳ್ಳುವುದಿಲ್ಲ.
ಇದು ಬಸವಣ್ಣನವರ ಧಾರ್ಮಿಕ ಜೀವನದ ಬದ್ಧತೆ ಅಂತ. ಇದರಂತೆಯೇ 1341ನೇ ವಚನವೂ ಕೂಡ ಅವರ ಒಂದು ಆಚಾರ ಬದ್ಧತೆಯನ್ನು ಅದು ಹೇಳುತ್ತೆ. ಲಿಂಗಾರ್ಪಿತವಿಲ್ಲದೆ ಬೋನ ಪದಾರ್ಥವ ಕೊಂಡಡೆ ಮಕ್ಕಳಡಗು ನರಮಾಂಸವಯ್ಯ. ಲಿಂಗಾರ್ಪಿತವಿಲ್ಲದೆ ಉದಕವ ಮುಕ್ಕುಳಿಸಿದಡೆ ನಾಯ ಮೂತ್ರವ ಮುಕ್ಕುಳಿಸಿದುದಯ್ಯ. ಲಿಂಗಾರ್ಪಿತವಿಲ್ಲದೆ ಹುಲುಕಡ್ಡಿಯ ನಿರಿದಡೆ ನಾಯ ಎಲುಬಿದ್ದ ಮಲಕ್ಕೆ ಬಾಯಿದೆರೆದುದು. ನಿಮಗೆತ್ತಿದ ಕರವ ಅನ್ಯರಿಗೆ ಮುಗಿದಡೆ ಅಘೋರ ನರಕವಯ್ಯ. ಈ ಭಾಷೆಗೆ ತಪ್ಪಿದಡೆ ತಲೆದಂಡ ಅಳವರಿಯದೆ ನುಡಿದನು ಕಡೆ ಮುಟ್ಟಿ ನಡೆಸಯ್ಯ ಪ್ರಭುವೇ ಕೂಡಲ ಸಂಗಮ ದೇವ ಅಂತ 1341ನೇ ವಚನ ಇದು. ಲಿಂಗಾರ್ಪಿತವಲ್ಲದುದನ್ನೇನನ್ನೂ ನಾನು ಮುಟ್ಟಬಾರದೆಂಬುದು ಬಸವಣ್ಣನವರ ವ್ರತನಿಷ್ಠೆಯಾಯಿತು. ಇದನ್ನ ಶೀಲವಂತಿಕೆಯ ಪ್ರಶ್ನೆಯಾಗಿಯೂ ಕೂಡ ನಾವು ಗ್ರಹಿಸಬಹುದು. ಹಾಗೇನಾದರೂ ಲಿಂಗಕ್ಕರ್ಪಿಸದೆ ಮುಟ್ಟಿದರೆ ಅದೆಲ್ಲ ಕೊಳಕು, ಹೊಲೆ, ಹೇಸಿಗೆ, ಕಿಲ್ಬಿಷ ಇತ್ಯಾದಿ. ಇದರಿಂದ ವ್ರತಭಂಗ, ಶೀಲಭಂಗ, ಒಟ್ಟಿನಲ್ಲಿ ಆಚಾರ ಭ್ರಷ್ಟತೆ ಉಂಟಾಗುತ್ತದೆ. ಅದೇ ರೀತಿ ಕೂಡಲ ಸಂಗನಿಗೆ ಮತ್ತವನ ಶರಣರಿಗೆ ಮುಗಿದ ಕೈಯನ್ನ ಮತ್ತಾರಿಗೂ ಮುಗಿಯನೆಂಬುದು ಶರಣ ಜಂಗಮ ಭಕ್ತಿ ಬದ್ಧತೆ. ಅಂದ್ರೆ ಶರಣ ಭಕ್ತಿ ಬದ್ಧತೆ, ಜಂಗಮ ಭಕ್ತಿ ಬದ್ಧತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಆದರೂ ಕೂಡ ಇದಕ್ಕೆ ಸಾಮಾಜಿಕ ಸ್ವರೂಪ ಇಲ್ಲಿ ಪ್ರಾಪ್ತವಾಯಿತು. ಇದು ಬಸವಣ್ಣನವರ ಸಾಮಾಜಿಕ ನಡತೆಯನ್ನ ತೋರುತ್ತದೆ. ಈ ಭಾಷೆಗೆ ಅಂದ್ರೆ ಈ ವಚನಕ್ಕೆ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಿದರೆ ತಲೆದಂಡವಾಗಲಿ ಎಂಬ ಶಪಥ ಬಸವಣ್ಣನವರದು. ಅದೇ ಹೊತ್ತಿನಲ್ಲಿಯೇ ದೇವನೇ ಈ ಮಾತುಗಳನ್ನು ನಾನು ಅಳವರಿಯದೆ ಅಂದರೆ ನನ್ನ ಶಕ್ತಿ ಸಾಮರ್ಥ್ಯವರಿಯದೆ ನುಡಿದು ಬಿಟ್ಟಿರುವೆ. ಆ ಮಾತಿಗೆ ಭಂಗ ಬರದಂತೆ, ನಾನು ವಚನ ಭ್ರಷ್ಟನಾಗದಂತೆ, ನನ್ನ ಭಕ್ತಿ ಬದ್ಧತೆಗೆ ಭಂಗ ಬರದಂತೆ ಕಡೆತನಕವೂ ನನ್ನ ಬದುಕನ್ನ ನಡೆಸು ಎಂದು ಕೂಡಲ ಸಂಗಮನಲ್ಲಿ ಬಹಳ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವರು ಬಸವಣ್ಣನವರು. ಅಂದರೆ ಈ ಬದ್ಧತೆಯ ಕಡುನುಡಿಗಳನ್ನು ನಡೆದು ತೋರುವುದರ ಕಾಠಿಣ್ಯವನ್ನು ಬಸವಣ್ಣನವರಿಗೆ ಅರ್ಥವಾಗಿರಬೇಕದು. ಯಾಕಂದ್ರೆ ಆ ಕಾಠಿಣ್ಯತೆ ಅದು ಅರ್ಥವಾಗದೆ ಹೋಗಿದ್ರೆ ನನಗೆ ಗೊತ್ತಿರದೆ ಈ ಮಾತುಗಳನ್ನು ಆಡಿಬಿಟ್ಟೆ ಅನ್ನುವಂತಹ ಮಾತುಗಳು ಅವರ ಬಾಯಲ್ಲಿ ಬರ್ತಾ ಇರಲಿಲ್ಲ. ಆದ್ದರಿಂದಾಗಿಯೇ ಶಿವನನ್ನು ತನ್ನನ್ನು ಕಡೆತನಕವೂ ನಡೆಗೆಡದಂತೆ ನಡೆಸೆಂದು ಅವರು ಪ್ರಾರ್ಥಿಸುತ್ತಾರೆ. ದೃಢ ಸಂಕಲ್ಪ ಬದ್ಧತೆಗಳ ಶಪಥಗಳ ಘೋಷಣೆ ಬಹಿರಂಗ ಮಾಡಿಕೊಂಡು ಬದುಕಿ ತೋರಿಸಬಲ್ಲವನಾಗಿದ್ದರು ಶರಣರು. ಅವರು ಮೊದಲೇ ತಾವು ತಮ್ಮ ಕಮಿಟ್ಮೆಂಟ್ ಅನ್ನು ಘೋಷಿಸ್ಕೊಂಡು ಬಿಡೋದು, ಘೋಷಿಸ್ಕೊಂಡ ಮೇಲೆ ಅದಕ್ಕೆ ಬದ್ಧವಾಗಿ ನಡೀತಕ್ಕಂಥದ್ದು ಇದು ಶರಣರ ಸಂಕಲ್ಪ. ಅದಕ್ಕಾಗಿ ಅವರು ಧ್ವಜವನ್ನೆತ್ತಿ ಗುರಿಗೆ ಕಟ್ಟುವ ಸಂಕಲ್ಪವನ್ನು ಆವತ್ತಿನ ಕಾಲಕ್ಕೆ ಘೋಷಿಸಿದ್ದರು. ನೋಡಿ, ಈ ಕೆಳಗಿನ ವಚನವು ಕೂಡ ಅಂತಹುದೇ ಆಶಯದ ಒಂದು ವಚನ ಆಗಿದೆ. ಒಡಲ ಕಳವಳಕ್ಕೆ ಬಾಯ ಸವಿಗೆ ಬಯಸಿ ಉಂಡೆ ನಾದಡೆ ನಿಮ್ಮ ತೊತ್ತಿನ ಮಗನಲ್ಲ. ನೋಡು, ಒಡಲ ಕಳವಳಕ್ಕೆ ಬಾಯ ಸವಿಗೆ ಬಯಸಿ ಉಂಡೆ ನಾದಡೆ ನಿಮ್ಮ ತೊತ್ತಿನ ಮಗನಲ್ಲ. ಬೇಡೆ ನಿಮ್ಮ ನಂಬಿದ ಸದ್ಭಕ್ತರ ಅವರೊಕ್ಕುದ ನುಂಬೆ ನೆಂದಂತೆ ನಡೆವೆ. ನೋಡಿಲ್ಲಿ, ಅವರೊಕ್ಕುದ ನುಂಬೆ ನೆಂದಂತೆ ನಡೆವೆ ಅಂತ. ಅವರೊಕ್ಕುದನ್ನ ಉಣ್ಣುವೆ, ಮತ್ತೆ ನಾನು ಹೇಗೆ ಮಾತಾಡಿರ್ತೀನೋ ಹಾಗೇನೆ ನಡೆವೆ ಅಂತ. ಎನ್ನೊಡೆಯ ಕೂಡಲ ಸಂಗಮ ದೇವರ ನೊಲ್ಲದವರ ಹಿಡಿದ ನಾದಡೆ ನಿಮ್ಮ ಪಾದದಾಣೆ ಅಂತ ಹೇಳ್ತಾರೆ ಬಸವಣ್ಣನವರು 785ನೇ ವಚನದಲ್ಲಿ. ಸಾಮಾನ್ಯ ಮನುಷ್ಯ ಒಡಲ ಹಸಿವೆ, ಬಾಯಿಯ ಸವಿಯ, ಬಯಕೆಯ ಒತ್ತಾಸೆ ಇವೆರಡನ್ನೂ ಮೀರಲಾರವನು. ಅವನಿಗೆ ಸದಾಚಾರಬದ್ಧ ಜೀವನ ಕಲ್ಪನೆ ಅಥವಾ ಶೀಲ ಶುದ್ಧತೆ ಕಾಪಾಡಿಕೊಳ್ಳುವುದು ಗೊತ್ತಿರುವುದಿಲ್ಲ. ಅವನು ಇಂದ್ರಿಯಾಧೀನ, ಒಡಲು ಅವನನ್ನ ಆಳುತ್ತದೆ. ಉದರದ ಹಸಿವು ಅಪೇಕ್ಷೆಗಳು, ಐಂದ್ರಿಕ ಚಪಲ ಸೆಳೆತಗಳು ಅವನನ್ನ ಮಣಿಸುತ್ತವೆ. ಸದ್ಭಕ್ತನು ಇವನಿಗಿಂತ ಭಿನ್ನವಾಗಿರ್ತಕ್ಕಂಥವನು. ಇವನು ಇಂದ್ರಿಯಗಳನ್ನ ತನ್ನ ಅಧೀನದಲ್ಲಿ ಇರಿಸಿಕೊಂಡವನು. ಇವನು ನಿರ್ದಿಷ್ಟ ಧಾರ್ಮಿಕ, ನೀತಿನಿಷ್ಠ, ಆಚಾರನಿಷ್ಠ, ವ್ರತನಿಷ್ಠ ಜೀವನ ನಡೆಸುವ ಸದ್ಗುಣ ಶೀಲ ಸಂಪನ್ನತೆಗಳನ್ನ ಉಳ್ಳಂಥವನು. ಇವನು ಸಾಮಾನ್ಯನಂತೆ ಒಡಲ ಕಳವಳಕ್ಕೆ ಬಾಯಸವಿಗೆ ಬಯಸಿ ಉಣ್ಣದವನು. ಶಿವಭಕ್ತರ ಬೇಡದೆ ಅವರೊಕ್ಕು ಮಿಕ್ಕುದ ಅಂದ್ರೆ ಉಚ್ಚಿಷ್ಟ ಅಂತ ಕರಿತೀವಲ್ಲ, ಅದನ್ನ ಉಂಬುವವನು. ಹಸಿವೆಗೋ
ಕೃಷಿಯಗೋ ಮತ್ತಾವುದೋ ಬಯಕೆಗೆ ಮಣಿದು ಶಿವಭಕ್ತರಲ್ಲದವರ ಪಾದ ಹಿಡಿಯುವ ಅನಾಚಾರಿ ಶೀಲಭಂಗಿತ ತಾನಾಗಲಾರೆನೆಂದು ಬಸವಣ್ಣನವರು ಪ್ರಮಾಣಿಸಿ ನುಡಿಯುತ್ತಾರೆ. ಇದರ ನಂತರದ ವಚನದಲ್ಲಿಯೂ ಸಹ ಬಸವಣ್ಣನವರು ತಮ್ಮ ಧಾರ್ಮಿಕ ಜೀವನದ ಆಚಾರವಂತಿಕೆಯ ಅಂದ್ರೆ ಶೀಲವಂತಿಕೆ ಅಂತೀವಲ್ಲದು ಅದರ ಬಗ್ಗೆಯೇ ಮಾತಾಡುತ್ತಾರೆ. ಹೀಗೆ 786ನೇ ವಚನವನ್ನು ನೋಡಿ, ತಾವು ಲಿಂಗಮುಖದಿಂದ ಬಂದ ಪ್ರಸಾದವನ್ನಲ್ಲದೆ ಅನ್ಯ ಪ್ರಸಾದವ ಕೊಂಬುವುದಿಲ್ಲ, ಲಿಂಗಾರ್ಪಿತವಲ್ಲದ ಉದಕವ ಮುಕ್ಕುಳಿಸುವುದಿಲ್ಲ. ನೋಡಿ, ಲಿಂಗಾರ್ಪಿತವಲ್ಲದ ಉದಕವ ಮುಕ್ಕುಳಿಸುವುದಿಲ್ಲ, ಹುಲ್ಲು ಕಡ್ಡಿಯನ್ನು ಕೊಂಬುವುದಿಲ್ಲ. ಹಾಗೇನಾದರೂ ಆಚಾರ ಭ್ರಷ್ಟನಾದರೆ ಭವಘೋರ ನರಕದ ಶಿಕ್ಷೆ ಮುಂದೆ ಕಾದಿದೆ ಎಂಬುದು ತಮಗೆ ಗೊತ್ತು. ತಾವೆಷ್ಟು ಕಟಿಬದ್ಧ ಶಿವಭಕ್ತರೆಂದರೆ ನಿಮಗೆತ್ತಿದ ಕರದಲ್ಲಿ ಮತ್ತೊಂದಕ್ಕೆ ಕೈ ಯಾನೆನು ಅಂತ ಹೇಳ್ತಾರೆ ಅವರು. ನಿಮಗೆತ್ತಿದ ಕರದಲ್ಲಿ ಮತ್ತೊಂದಕ್ಕೆ ಕೈ ಯಾನೆನು. ಈ ರೀತಿ ಕೂಡಲ ಸಂಗನಿಗೆ ಮತ್ತವನ ಶರಣರಿಗೆ ಮುಗಿದ ಕೈಯನ್ನ ಮತ್ತಾರಿಗೂ ಮುಗಿಯನೆಂಬುದು ಸದೃಢ ಭಕ್ತನ ಭಕ್ತಿ ಬದ್ಧತೆ. ಈ ಭಾಷೆಗೆ ಅಂದ್ರೆ ವಚನಕ್ಕೆ ಕೊಟ್ಟ ಮಾತಿಗೆ ತಪ್ಪಿದರೆ ತಲೆದಂಡವಾಗಲಿ ಎಂಬ ಶಪಥ. ಅದೇ ಹೊತ್ತಲ್ಲಿಯೇ ದೇವನೇ ಈ ಮಾತುಗಳನ್ನು ನಾನು ಅಳವರಿಯದೆ ಅಂದರೆ ನನ್ನ ಶಕ್ತಿ ಸಾಮರ್ಥ್ಯವರಿಯದೆ ನುಡಿದು ಬಿಟ್ಟಿರುವೆ. ಈ ಮಾತಿಗೆ ಭಂಗ ಬರದಂತೆ ನಾನು ವಚನಭ್ರಷ್ಟನಾಗದಂತೆ ಕಡೆತನಕವೂ ನನ್ನ ಬದುಕನ್ನ ನೀತಿಬದ್ಧವಾಗಿ ಆಚಾರನಿಷ್ಠವಾಗಿ ಇರುವಂತೆಯೇ ನಡೆಸು ಎಂದು ಕೂಡಲ ಸಂಗಮನಲ್ಲಿ ಬಸವಣ್ಣನವರು ಪ್ರಾರ್ಥಿಸಿಕೊಳ್ಳುತ್ತಾರೆ. ಇನ್ನ ಯುದ್ಧ ಯೋಧನ ಪರಿಕಲ್ಪನೆ. ತ್ರಿವಿಧದಲ್ಲಿ ಶಿವನನ್ನ ವಂಚಿಸಿದರೆ ಯಾವ ಶಿಕ್ಷೆಯಾದರೂ ನಾನು ಅನುಭವಿಸಲು ಬದ್ಧ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತಕ್ಕಂಥ ವಚನ ಹೊಂದಿದೆ. ಅದು 724ನೇ ವಚನ. ಕಲಿ ಕರುಳ ತೆಕ್ಕೈಸಿ ಹರಿಯ ಬಲ್ಲನಲ್ಲದೆ ಸಾಯ ಕಾದಿಸುವಡೆ ಎಡೆಗೋಲ ನಿಕ್ಕುವಡೆ ದಾತಾರನಾಧೀನವಲ್ಲವೇ. ಕೂಡಲ ಸಂಗಮ ದೇವ ನೀ ಮಾಡಿದಂತಹುದಯ್ಯ ತನು ಮನ ಧನದಲ್ಲಿ ವಂಚನೆಯ ಆನು ಬಯಸಿದಡೆಂತಹುದಯ್ಯ ಅಂತ ಆನು ಬಯಸಿದಡೆಂತಹುದಯ್ಯ ಅಂತ ಹೇಳಿ 724ನೇ ವಚನ. ಯೋಧನು ಕರುಳನ್ನ ಅಪ್ಪಿಕೊಂಡು ಹರಿಯಬಲ್ಲನು ಸ್ವತಂತ್ರದಿ, ಆದರೆ ಅವನನ್ನ ಸಾಯುವ ತನಕ ಹೋರಾಡಲು ಹಚ್ಚಿದಾಗ ಅಂದ್ರೆ ನಿಯಮಿಸಿದಾಗ ಅಂದ್ರೆ ಸಾಯ ಕಾದಿಸುವಡೆ, ತಡೆಗೋಲನ್ನು ಅಂದ್ರೆ ವೈರಿಗೆ ಇಡುವಾಗ, ತಡೆಗೋಲನ್ನು ವೈರಿಗೆ ಇಡುವಾಗ ಅವನು ಸ್ವತಂತ್ರನಲ್ಲ, ಅವನು ದಾತರಾಧೀನ ಅರ್ಥಾತ್ ಒಡೆಯನಾಧೀನ ಅಂತ ಹೀಗೆ ವಿವರಿಸಿದ ಬಸವಣ್ಣನವರು, ದೇವನೇ ನಾನು ತನು ಮನ ಧನದಲ್ಲಿ ವಂಚನೆಯ ಬಯಸಿದೆನಾದರೆ ನೀನು ಹೇಗೆ ಮಾಡುತ್ತೀಯೋ ಹಾಗೆ ಆಗಲಿ ನನ್ನ ಗತಿ ಎನ್ನುತ್ತಾರೆ. ಈ ವಚನದಲ್ಲಿನ ಮೊದಲ 3 ಸಾಲಿನ ಯೋಧದ ಪ್ರಸಂಗವು ಕೊನೆಯ 3 ಸಾಲಿನ ಭಕ್ತನ ಪ್ರಸಂಗಕ್ಕೆ ಸುಸಂಗತವಾಗಿ ಹೊಂದಿಕೆಯಾಗುವುದಿಲ್ಲವೆನಿಸುತ್ತದೆ. ಒಟ್ಟು ಆಶಯ ಏನಂದ್ರೆ, ಭಕ್ತನಾದ ಬಸವಣ್ಣನವರು ಸಾಯುವ ತನಕ ಕಾದಲು ನೇಮಿಸಿದ ಯೋಧನು ದಾತನಾಧೀನವಾಗಿರುವಂತೆಯೇ ತಾವೂ ಕೂಡ ಶಿವನಾಧೀನ ಅಂತ. ಅಂದ್ರೆ ಸಾಯುವ ತನಕ ಹೋರಾಡ್ಲಿಕ್ಕೆ ನೇಮಿಸಿರ್ತಕ್ಕಂಥ ಒಬ್ಬ ಯೋಧ ಹೆಂಗೆ ಅವನು ಸಾಕಿರ್ತಕ್ಕಂಥ ಒಡೆಯನ ಅಧೀನವಾಗಿರ್ತಾನೋ ಅದೇ ರೀತಿಯಾಗಿ ತಾವು ಕೂಡ ಶಿವನಾಧೀನ. ತಾವು ಶಿವನಿಗೆ ವಂಚನೆ ಮಾಡಿದಲ್ಲಿ ಅವನೇನು ಶಿಕ್ಷೆ ವಿಧಿಸಿದರೂ ಕೂಡ ಅದನ್ನು ಅನುಭವಿಸಲಿಕ್ಕೆ ತಾವು ಬದ್ಧ. ಇದು ಶಿವನಿಗೆ ಬಸವಣ್ಣನವರ ಭಾಷೆ ಅಥವಾ ವಚನ ಅಥವಾ ಪ್ರಮಾಣ. ನೋಡಿ, ಹಿಂಗೆ ನಾವು ವಚನದ ಅರ್ಥವನ್ನು ಕೂಡ ಇಲ್ಲಿ ತಿಳ್ಕೋಬಹುದು. ಒಂದು ವಚನ ಅಂದ್ರೆ ಏನಂದ್ರೆ, ವಚನ ಅಂದ್ರೆ ಅದು ಪ್ರಮಾಣ, ವಚನ ಅಂದ್ರೆ ಅದು ಭಾಷೆ ಅಂತ. ಹೀಗೆ ಇನ್ನು 725ನೇ ವಚನದಲ್ಲಿ ಕೂಡ ಯುದ್ಧ ಯೋಧನ ಪರಿಕಲ್ಪನೆ ಅದು ಮುಂದುವರೆದಿದೆ. ಆದರೆ ವಚನದ ಅರ್ಥ ಸ್ವಲ್ಪ ಅಸ್ಪಷ್ಟವಾಗಿದೆ. ಬಸವಣ್ಣನವರು ಎನ್ನುತ್ತಾರೆ, ನಾನು ಖಡ್ಗವನ್ನ ಹೇಗೆ ಯುದ್ಧದಲ್ಲಿ ಪ್ರಯೋಗಿಸಬೇಕೆಂಬುದನ್ನು ಬಾಲಕನಿದ್ದಾಗಲೇ ಕಲಿಯಲು ಪ್ರಯತ್ನಿಸಿದರೆ ನನ್ನ ಖಡ್ಗದ ಮನೆ ನನಗೇ ತಾಕಿತ್ತು, ಎನ್ನ ಸುರಗಿ ಎನ್ನ ನಟ್ಟಿತ್ತು. ಹೀಗಿರುವಾಗ ಯೋಧನೊಂದಿಗೆ ಸೆಣಸುವುದು ನನ್ನಿಂದ ಸಾಧ್ಯವೇ? ರಾಜ, ಒಡೆಯ ಅಂದ್ರೆ ರಾಜಗುರು ಮತ್ತು ಅನುಭಾವಿ ಅಥವಾ ಜ್ಞಾನಿ ಅಂದ್ರೆ ಜಗದ ಭಿನ್ನಾಣಿ ಅನ್ನೋ ಮಾತು ಅಲ್ಲಿ ಬರ್ತದೆ. ಇವರ ತೊಡಕ ಬಿಡಿಸಬಾರದು, ಅರ್ಥಾತ್ ಅವರ ಪೂರ್ವಾಪರಗಳನ್ನೆಲ್ಲ ಪರೀಕ್ಷಿಸಿ ತಿಳಿಯಬಾರದು. ವಿನೋದಕ್ಕಾಗಿ ಖಡ್ಗವನ್ನ ಹಿಡಿಯ ಹೋದರೆ ಅಂದ್ರೆ ಸರಸದ ಮೇಲೆ ಹಿಡಿಯ ಹೋದರೆ
ಆ ದೇವನು ಚದುರಂಗದ ಮೇಲೆ ಮಸಿಯ ತೋರಿದ, ಅಂದರೆ ಚದುರಂಗದ ಆಟದಲ್ಲಿ ಅಭ್ಯಾಸವನ್ನು ಮಾಡುವುದನ್ನ ಹೇಳಿದ ಅಂತ. ಹೀಗೆ ಸ್ವಲ್ಪ ವಚನದ ಅರ್ಥ ಒಂದು ಲಾಜಿಕ್ಕಿಗೆ ಸಿಗದಂತೆ ಅದು ಇದೆ. ಇನ್ನು 726ನೇ ವಚನದಲ್ಲಿ ಬಸವಣ್ಣನವರು ಸಂಕೇತಗಳ ಮುಖಾಂತರ ಕೂಡಲ ಸಂಗಮ ದೇವನನ್ನ ಒಲಿಸುವ ರೀತಿ ಹೇಗೆಂದು ಅವರು ಚಿತ್ರಿಸಿದ್ದಾರೆ. ಸಮಚಿತ್ತವೆಂಬ ನೇಮದ ರಕ್ಷಕ ಹಲಗೆಯನ್ನ ಹಿಡಿದುಕೊಂಡು ಶಿವಚಿತ್ತ ಅಂದ್ರೆ ಶಿವಜ್ಞಾನವೆಂಬ ಹರಿತವಾದ ಕತ್ತಿ ಅಂದ್ರೆ ಕೂರಲಗು ಅಂತ ಕತ್ತಿಯನ್ನ ಕೊಂಡು ಶರಣಾರ್ಥಿ ಎಂಬ ಅಭ್ಯಾಸವನ್ನು ಅಂದ್ರೆ ತಾಲೀಮನ್ನು ಅಂದ್ರೆ ಶವಗಲಿ ತಡೆ ಅಂದ್ರೆ ತಾಲೀಮು ಮಾಡಿದ್ರೆ ಆಗ ಆಳುತನ ಅಂದ್ರೆ ಸೇವತನಕ್ಕೆ ದೆಸೆ ಅಂದ್ರೆ ಬಲತ್ತು ಶುಭ ಅಂತ, ದೆಸೆ ಎಪ್ಪೆ ಅಂತ ಹೇಳ್ತಾರೆ ಅವರು. ದೆಸೆ ಅಂದ್ರೆ ಬಲತ್ತು ಪ್ರಾಪ್ತವಾಗುತ್ತದೆ. ಆದ್ದರಿಂದ ಮಾರಂಕ ಜಂಗಮ ಅಂದ್ರೆ ಪ್ರತಿಯೋಧ ಅಂದ್ರೆ ಎದುರಾಳಿ ಅಂತ, ಮಾರಂಕ ಜಂಗಮ ಮನೆಗೆ ಬಂದಲ್ಲಿ ಇದಿರೆತ್ತಿ ನಡೆಯುವುದು ಭಕ್ತನಿಗೆ ಸಾಧ್ಯವಾಗುತ್ತದೆ. ಅಂದರೆ ಭಕ್ತನನ್ನ ಪರೀಕ್ಷಿಸಲು ಬರುವ ಜಂಗಮ ವೇಷಧಾರಿ ಶಿವನು ಭಕ್ತನಿಗೆ ಇಲ್ಲಿ ಎದುರಾಳಿ, ಅವನು ಮಾರಂಕ ಜಂಗಮ, ಅವನು ಎದುರಾಳಿ ಅಂತ ಅರ್ಥ. ಇವನನ್ನು ಸೋಲಿಸಲಿಕ್ಕೆ ಬಂದಂತವನು ಅಂತ. ಅವನು ಪರೀಕ್ಷಿಸಲು ಬಂದಾಗ ಭಕ್ತನು ಸಮಚಿತ್ತವೆಂಬ ಹಲಗೆಯನ್ನು ಹಿಡಿದಿರುವುದರಿಂದಲೂ ಜಂಗಮನು ಈಡಾಡುವ ಖಡ್ಗದ ಏಟಿನಿಂದ ರಕ್ಷಿಸಿಕೊಳ್ಳಬಹುದು ಮತ್ತು ಆ ಜಂಗಮನ ಹೊಡೆತಕ್ಕೆ ಪ್ರತಿಯಾಗಿ ತನ್ನ ಬಳಿ ಇರುವ ಶಿವಚಿತ್ತವೆಂಬ ಹರಿತವಾದ ಖಡ್ಗವನ್ನ ಪ್ರಯೋಗಿಸಬಹುದು. ಅದಲ್ಲದೆ ಶರಣಾರ್ಥಿ ಎಂಬ ಅಭ್ಯಾಸವನ್ನು ತಾನು ಮಾಡಿರುವುದರಿಂದ ಈಗ ಎದುರಾಳಿ ಜಂಗಮನನ್ನ ಎದುರಿಸಬಹುದಾಗಿರುವುದರಿಂದ ತಲೆ ತಗ್ಗಿಸಿ ನಡೆಯುವ ಪ್ರಮೇಯವಿಲ್ಲ, ಅಥವಾ ತಪ್ಪಿಸಿಕೊಳ್ಳುವ ಅಥವಾ ಹಿಂದೆಗೆಯುವ ಪ್ರಮೇಯವೇ ಇಲ್ಲ. ಹೀಗೆ ದಿಟ್ಟ ಯೋಧನಾಗಿ ಕೂಡಲ ಸಂಗಮನನ್ನ ಸಮಚಿತ್ತ, ಶಿವಚಿತ್ತ, ಶರಣಾರ್ಥಿ ಎಂಬ ಅಸ್ತ್ರಗಳ ಮೂಲಕ ಗೆಲ್ಲಬಹುದೆಂದು ಬಸವಣ್ಣನವರು ಇಲ್ಲಿ ಪ್ರತಿಪಾದಿಸುತ್ತಾರೆ. ಇದೇ ವಿಷಯದ ಮುಂದುವರಿಕೆಯೋ ಎಂಬಂತೆ 727ನೆಯ ವಚನವಿದೆ. ಅಟ್ಟಟ್ಟಿಕೆಯ ಮಾತಾಡಲದೇಕೋ ಮುಟ್ಟಿ ಬಂದುದ ಕಂಜಲದೇಕೋ. ನೋಡು, ಅಟ್ಟಟ್ಟಿಕೆಯ ಮಾತನಾಡಲದೇಕೋ ಮುಟ್ಟಿ ಬಂದುದ ಕಂಜಲದೇಕೋ. ಕಾದಿದಲ್ಲದೆ ಮಾಣೆನು ಓಡಿದಡೆ ಭಂಗ ಹಿಂಗದಾಗಿ ಕೂಡಲ ಸಂಗಮ ದೇವ ಎನ್ನ ಭಂಗ ನಿಮ್ಮದಾಗಿ ಅಂತ ಹೇಳ್ತಾರೆ ಅವರು. ನಾನು ದಿಟ್ಟ ವೀರಭಕ್ತ, ಜಂಬ ಕೊಚ್ಚಿಕೊಳ್ಳುವವನಲ್ಲ. ನನ್ನ ಪಾಲಿಗೆ ಬಂದುದನ್ನು ಎದುರಿಸಲು ಸದಾ ಸಿದ್ಧ, ಅದಕ್ಕಂಜುವುದಿಲ್ಲ. ನಾನು ಹೋರಾಡದೆ ಬಿಡನು, ಓಡಿದರೇನು ಭಂಗ ಹಿಂಗುವುದೇ. ಅದಲ್ಲದೆ ಭಕ್ತನಾದ ನನಗಾಗುವ ಭಂಗವು ನನ್ನ ದೇವನಾದ ನಿನಗಾಗುವ ಭಂಗವೂ ಹೌದದು. ಆದ್ದರಿಂದ ನಾನು ಹೋರಾಡದೆ ಬಿಡನು, ಹೀಗೆಂದು ಬಸವಣ್ಣನವರ ಶಪಥ. ಅಂದ್ರೆ ದೇವರಿಗೆ ಅದು ಅವಮಾನವಾದ್ರೆ ಅದು ಭಕ್ತನಿಗೂ ಆದ ಅವಮಾನ ಅಂತ, ಭಕ್ತನಿಗೆ ಅವಮಾನವಾದ್ರೆ ಅದು ದೇವರಿಗೂ ಅವಮಾನ ಅಂತ. ಯಾಕಂದ್ರೆ ಭಕ್ತ ದೇವರ ಅಭಿನ್ನ ಅನ್ನುವುದೇ ಇಲ್ಲಿ ಶರಣರ ಒಂದು ಚಿಂತನೆ ಅಂತ. ಇನ್ನು 728ನೇ ವಚನದಲ್ಲಿ ಬಸವಣ್ಣನವರು ತಮ್ಮ ತ್ರಿವಿಧಗಳನ್ನು ಅಂದ್ರೆ ತನು ಮನ ಧನ ಲಿಂಗ ಜಂಗಮ ಪ್ರಸಾದಕ್ಕಲ್ಲದೆ ಅನ್ಯಕ್ಕೆ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡುತ್ತಾರೆ. ಲಿಂಗ ಜಂಗಮ ಪ್ರಸಾದಕ್ಕಲ್ಲದೆ ಅನ್ಯಕ್ಕೆ ಮಾಡುವುದಿಲ್ಲ. ವಿಶೇಷವಾಗಿ ಗಮನಿಸಿ, ಬಸವಣ್ಣನವರಲ್ಲಿ ಗುರುವಿನ ಉಲ್ಲೇಖ ಇಲ್ಲವೆನ್ನುವಷ್ಟು ಕಡಿಮೆ. ತನುವಿಗೆ ಬಾಧ್ಯಸ್ಥನಾದ ಗುರುವಿನ ಸ್ಥಾನವನ್ನೀ ವಚನದಲ್ಲಿ ಪ್ರಸಾದ ಪಡೆದುಕೊಂಡಿದೆ. ಬಸವಣ್ಣನವರ ಭಕ್ತಿ ಬದ್ಧತೆಯ ಸಾಲಿದು. ಲಿಂಗ ಜಂಗಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯನೆಂಬುದೆನ್ನ ಭಾಷೆ. ನೋಡು, ಲಿಂಗ ಜಂಗಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯನೆಂಬುದೆನ್ನ ಭಾಷೆ. ಅನರ್ಪಿತವಾದಡೆ ತಪ್ಪೆನ್ನದು ಮೂಗ ಕೊಯಿ ಕೂಡಲ ಸಂಗಮ ದೇವ ಅಂತ. ಇಲ್ಲಿ ಬಸವಣ್ಣನವರ ಭಾಷೆ ಎಂದರೆ ಪ್ರಮಾಣ, ಪ್ರಮಾಣ ಎಂದರೆ ವಚನ. ಈ ಸಾಲಿನಲ್ಲಿ ಭಾಷೆಯ ಸ್ಥಾನದಲ್ಲಿ ವಚನ ಹಾಕಿದರೂ ಕೂಡ ಅರ್ಥ ಅದೇ ಆಗಿರುತ್ತದೆ. ವಚನ ಸಾಹಿತ್ಯವು ಹೀಗೆ ಶಪಥ, ಪ್ರಮಾಣ, ಭಾಷೆ, ಸಂಕಲ್ಪ, ಬದ್ಧತೆಯ ಘೋಷಣೆ, ವ್ಯಾಖ್ಯಾನ ಇತ್ಯಾದಿ ಆಗಿದೆ. ಇದು ಕಾಲ್ಪನಿಕ ಸೃಜನಶೀಲ ಸಾಹಿತ್ಯದಿಂದ ಈ ದೃಷ್ಟಿಯಿಂದ ಭಿನ್ನ ಎನ್ನುವುದನ್ನ ವಾಚಕರು ಅರ್ಥ ಮಾಡಿಕೊಳ್ಳಬೇಕು. ಇನ್ನು 729ನೇ ವಚನ ನೋಡಿ. ಅಂಕ ಕಂಡ ಕೋಲಾಸೆ ಮತ್ತೆ ಕಯ್ಯ, ಲೆಂಕ ಕಂಡ ಪ್ರಾಣದಾಸೆ ಮತ್ತೆ ಕಯ್ಯ, ಭಕ್ತ ಕಂಡ ತನು ಮನ ಧನದಾಸೆ ಮತ್ತೆ ಕಯ್ಯ, ನಿಮ್ಮ ಅಂಕೆಗೆ ಝಂಕೆಗೆ ಶಂಕಿತನಾದಡೆ ಎನ್ನ ಲೆಂಕತನಕ್ಕೆ ಹಾನಿ ಕೂಡಲ ಸಂಗಮ ದೇವ ಅಂತ. ಇದು 729ನೇ ವಚನ. ಇಲ್ಲಿ ಗಮನಿಸಿ,
ಖಂಡ ಅನ್ನೋ ಪದ ಬಹಳ ವಿಶೇಷವಾದ ಅರ್ಥವನ್ನ ಅದು ಕಟ್ಟಿಕೊಂಡಿದೆ. ಆ ಪದದ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಇಡೀ ವಚನದ ಅರ್ಥ ನಮ್ಮ ಕೈ ತಪ್ಪಿ ಹೋಗುತ್ತದೆ ಅಂತ. ಆದ್ರಿಂದ ನಾನು ಕೇಳುಗರ ಹಿತದೃಷ್ಟಿಯಿಂದ ಇನ್ನೊಮ್ಮೆ ಈ ವಚನವನ್ನ ವಾಚಿಸ ಬಯಸುತ್ತೇನೆ. ಅಂಕ ಕಂಡ ಕೋಲಾಸೆ ಮತ್ತೆ ಕಯ್ಯ, ಲೆಂಕ ಕಂಡ ಪ್ರಾಣದಾಸೆ ಮತ್ತೆ ಕಯ್ಯ, ಭಕ್ತ ಕಂಡ ತನುಮನ ಧನದಾಸೆ ಮತ್ತೆ ಕಯ್ಯ, ನಿಮ್ಮ ಅಂಕೆಗೆ ಝಂಕೆಗೆ ಶಂಕಿತನಾದಡೆ ಎನ್ನ ಲೆಂಕತನಕ್ಕೆ ಹಾನಿ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಕಂಡ ಎಂಬ ಪದದ ಅರ್ಥವನ್ನ ಅವಲಂಬಿಸಿದೆ. ಈ ಪದಕ್ಕೆ ವಚನ ಸಂಪುಟದ ಶಬ್ದಕೋಶದಲ್ಲಿ ಅರ್ಥ ವಿವರಣೆ ಅಲಭ್ಯ. ಕಿಟಲ್ ಕೋಶದಲ್ಲಿಯೂ ಕಂಡ ಶಬ್ದಕ್ಕೆ ಅರ್ಥ ಇಲ್ಲ. ಕಂಡ ಎಂಬ ಪದದ ಅರ್ಥಗಳನ್ನ ಕಿಟಲ್ ನೀಡಿರುವರು ತುಂಡರಿಸಿದ, ಮುರಿದ, ಮುಂದಿನ ಮಾತುಕತೆಗಳೆಲ್ಲ ವ್ಯರ್ಥವಾಗುವಂತೆ ಕಡಾಕಡಿ ಕಂಡ ತುಂಡ ಮಾತಾಡು ಎಂಬಿತ್ಯಾದಿ ಅರ್ಥಗಳು ಅಲ್ಲಿವೆ. ಆದರೆ ಈ ಯಾವ ಅರ್ಥಗಳು ಕೂಡ ಈ ವಚನದ ಸಂದರ್ಭಕ್ಕೆ ಹೊಂದಿಕೆಯಾಗುವುದಿಲ್ಲ. ಈ ವಚನದ ಸಂದರ್ಭಕ್ಕೆ ಸೂಕ್ತವಾದ ಕಂಡಾಪದದ ಅರ್ಥವೆಂದರೆ ಆದ ಬಳಿಕ, ಮುಗಿದು ಹೋದ ಮೇಲೆ ಎಂದು ಸ್ವೀಕರಿಸಿ ಈ ಮುಂದಿನಂತೆ ಈ ವಚನವನ್ನ ಅರ್ಥೈಸುವ ಪ್ರಯತ್ನವನ್ನ ನಾನಿಲ್ಲಿ ಮಾಡಿದ್ದೇನೆ. ಅಂಕ ಎಂದರೆ ಯುದ್ಧ. ಯುದ್ಧ ಮುಗಿದ ಬಳಿಕ ಕೋಲಾಸೆ ಅಂದ್ರೆ ಆಯುಧದ ಆಸೆ ವ್ಯರ್ಥವಲ್ಲವೇ, ಮತ್ತೆ ಬೇಕದು ಅಂತ. ಅದರಿಂದ ಅಂಕ ಅಂದ್ರೆ ಅಂಕ ಕಂಡ ಅಂದ್ರೆ ಯುದ್ಧ ಮುಗಿದ ಬಳಿಕ, ಕೋಲಾಸೆ ಮತ್ತೇಕೆ, ಲೆಂಕ ಎಂದರೆ ಸೇವಕ ಯೋಧ ಅಂತ. ಸೇವಕ ಯೋಧನಾದ ಬಳಿಕ ಪ್ರಾಣದಾಸೆ ಇರಬಾರದು ಅಂತ. ಭಕ್ತನಾದ ಬಳಿಕ ತನುಮನ ಧನದಾಸೆ ವ್ಯರ್ಥ. ಏಕೆಂದರೆ ಭಕ್ತನಾದವನು ಆ ತ್ರಿವಿಧಗಳನ್ನು ಗುರುಲಿಂಗ ಜಂಗಮಕ್ಕೆ ಸವೆಸಬೇಕು. ಶಿವಭಕ್ತನಾದವನು ಶಿವನ ನಿಯಂತ್ರಣ ಅಂದ್ರೆ ಅಂಕೆ ಮತ್ತು ಝಂಕೆ ಭಯ, ಅಂಕೆ ಝಂಕೆಗೆ ವಿಧೇಯತೆ ತೋರಬೇಕೇ ಹೊರತು ಅವುಗಳನ್ನ ಸಂದೇಹಿಸಬಾರದು, ಧಿಕ್ಕರಿಸಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಅದರಿಂದ ಭಕ್ತನಾದ ಬಸವಣ್ಣನವರ ಲೆಂಕತನಕ್ಕೆ ಹಾನಿ, ಶಿವನಿಗಲ್ಲ. ಹೀಗೆಂಬುದು ಬಸವಣ್ಣನವರ ಭಾಷೆ ಅಥವಾ ಬಸವಣ್ಣನವರ ಪ್ರಮಾಣ ಅಂತ. ಇನ್ನು 731ನೇ ವಚನದಲ್ಲಿ ಬಸವಣ್ಣನವರು ಭಕ್ತನಾದವನಿಗೆ ಲಿಂಗ ಜಂಗಮಕ್ಕೆ ನೀಡುವ ನೇಮದ ಛಲವಿರಬೇಕು ಎಂಬ ನೇಮಬದ್ಧತೆಯನ್ನು ಅವರು ಪುನರುಚ್ಚರಿಸುತ್ತಾರೆ. ದೇವನಿಗಿತ್ತ ನಿತ್ಯ ನೇಮದ ಸತ್ಯ ನಡಾವಳಿಕೆಯ ಭಾಷೆಗೆ ವಚನಕ್ಕೆ ತಪ್ಪಬಾರದು. ಒಳಗಿನ ಮನಸ್ಸೊಂದು, ಹೊರಗೆ ನಾಲಿಗೆಯ ಮೇಲಿನ ಮಾತು ಇನ್ನೊಂದು. ಒತ್ತರಿಸಿ ಬಂದ ಸತ್ಯವನ್ನು ನುಡಿಯ ಹೋದರೆ ಹಲ್ಲು ಕಚ್ಚಿ ನಾಲಿಗೆ ಹೊರಳದೆ ಮಾತೇ ಹೊರಡುತ್ತಿಲ್ಲ ಎಂಬಂತಿದ್ದರೆ ಅದು ಆತ್ಮವಂಚನೆ. ತಾವು ಹಾಗೆ ಮಾಡುವುದಿಲ್ಲ. ಕೂಡಲ ಸಂಗ ನಾಣೆ, ಮಾಡುವ ನೇಮಕ್ಕೆ ಛಲವಿಲ್ಲದಿದ್ದಡೆ ಆಣೆ ಕೂಡಲ ಸಂಗ ನಾಣೆ. ದೇವನೇ, ನೀನು ನನ್ನ ಮನಸ್ಸನ್ನ ಪರೀಕ್ಷಿಸಲು ಮುಂದಾದರೆ ನಾನು ಪ್ರಸಾದವನ್ನಲ್ಲದೆ ಬೇರೇನನ್ನು ಕೊಳ್ಳೆನು. ಕೊಂಡೆಡೆ ಆಣೆ ನಿಮ್ಮಾಣೆ, ನಾನು ಈ ನಿತ್ಯ ನಿಯಮವನ್ನು ಉಲ್ಲಂಘಿಸಿ ನಡೆಯುವುದಿಲ್ಲ ಎನ್ನುತ್ತಾರೆ ಬಸವಣ್ಣ. ಇನ್ನು 733ನೇ ವಚನದಲ್ಲಿ ಬಸವಣ್ಣನವರು ಭಕ್ತನಾದವನಿಗಿರಬೇಕಾದ ಜ್ಞಾನ ತಿಳುವಳಿಕೆ ಅಂದರೆ ತನ್ನ ಅರ್ಥ ಪ್ರಾಣಾಭಿಮಾನಗಳ ಒಡೆತನ ದೇವನದು ಎಂಬುದು. ವಿಚಿತ್ರವೆಂದರೆ ನರಜನ್ಮದಲ್ಲಿ ಹುಟ್ಟಿದ ಮಕ್ಕಳಿಗಿರುವ ಭ್ರಾಂತಿ ಅವುಗಳಿಗೆ ತಾವೇ ಒಡೆಯರೆಂಬುದು. ಇದು ತಪ್ಪು. ಭಕ್ತ ಮಾಡಿದ ಅಡುಗೆಯ ದೇವನಿಗೆ ಅರ್ಪಿಸಿದಲ್ಲದೆ ತಾನುಣ್ಣಬಾರದೆಂಬುದು ಭಕ್ತನು ದೇವನಿಗಿತ್ತ ಭಾಷೆ ಅಥವಾ ವಚನ. ಇಂಥ ನಿಯಮವನ್ನ ತಮಗೆ ಕಲಿಸಿಕೊಟ್ಟವನು ಕೆಂಬಾವಿ ಭೋಗಣ್ಣ ಅಂತ ಹೇಳ್ಬಿಟ್ಟು ಸ್ಮರಿಸುತ್ತಾರೆ. ಇನ್ನು 734ನೇ ವಚನದಲ್ಲಿ ಭಕ್ತನು ತನ್ನಂಗದ ಮೇಲೆ ಲಿಂಗವು ಸದಾ ಇರುವಂತೆ ನೋಡಿಕೊಳ್ಳಬೇಕು. ಅವನ ಸರ್ವಕ್ರಿಯೆಗಳು ಲಿಂಗ ಸಾಕ್ಷಿತ್ವದಲ್ಲಿ ಜರುಗಬೇಕು ಎಂದು ಹೇಳಿ ಲಿಂಗ ವಿರಹಿತ ಸ್ಥಿತಿಯಲ್ಲಿ ಸಂಭವಿಸಿದ ಸುಖವ ನಾರಿಗರ್ಪಿಸುವೆ ಎಂದು ಭಕ್ತನನ್ನ ಕೇಳುತ್ತಾರೆ ಬಸವಣ್ಣನವರು. ಕಾರಣ ಭಕ್ತನ ನಿಯಮವೆಂದರೆ ತಾನುಣ್ಣುವ ಅನುಭವಿಸುವ ಸರ್ವ ಸುಖಗಳನ್ನು ಪ್ರಥಮದಲ್ಲಿ ಲಿಂಗ ಜಂಗಮ ಕರ್ಪಿಸಿಯೇ ತಾನು ಸೇವಿಸಬೇಕು. ಆದ್ದರಿಂದ ಭಕ್ತನಂಗದ ಮೇಲೆ ಲಿಂಗ ಸದಾ ಇರಬೇಕು. ಹೀಗೆ ಈ ವಚನ ಬಸವಣ್ಣನವರ ನೇಮಬದ್ಧತೆಯನ್ನ ಪುನರುಚ್ಚರಿಸುವುದು. ಅಂಗದ ಮೇಲಣ ಲಿಂಗ ಹಿಂಗಿ ಬಂದ ಸುಖವ ನಾರಿಗರ್ಪಿಸುವೆ, ಹಿಂಗಲಾಗದು ಭಕ್ತಿ ಪಥಕ್ಕೆ ಸಲ್ಲದಾಗಿ, ಹಿಂಗಲಾಗದು ಶರಣ ಪಥಕ್ಕೆ ಸಲ್ಲದಾಗಿ ಕೂಡಲ ಸಂಗಮ ದೇವರ ಹಿಂಗಿ ನುಂಗಿದಗಳು ಕಿಲ್ಬಿಷ ಅಂತ ಹೇಳ್ತಾರೆ 734ನೇ ವಚನದಲ್ಲಿ. ಈ ವಚನದಲ್ಲಿ ಹಿಂಗಿ ಎಂದರೆ ಇಲ್ಲದಂತೆ ಮಾಡಿ,
ತೆಗೆದು ಹಾಕಿ ಅಥವಾ ಬಿಚ್ಚಿಟ್ಟು ಎಂದು ತಿಳಿಯಬೇಕು. ಕಾಯದ ಮೇಲಿನ ಕೂಡಲ ಸಂಗಮ ದೇವರ ಹಿಂಗಿ ಅಂದರೆ ತೆಗೆದಿಟ್ಟು ಇಲ್ಲವಾಗಿಸಿ ಬಂದ ಸುಖವನ್ನು ಯಾರಿಗೆ ಅರ್ಪಿಸುವುದು? ಅದು ಅಂಗದ ಮೇಲೆ ಲಿಂಗವಿಲ್ಲದ ಕಾರಣ ಅರ್ಪಣೆಗೆ ಅದು ಯೋಗ್ಯವಲ್ಲ. ಅಂತೆಯೇ ಹಾಗೆ ಲಿಂಗವಿಲ್ಲದೆ ಒದಗಿ ಬಂದ ಸುಖವನ್ನು ಅರ್ಪಿಸುವುದು ಭಕ್ತಿ ಪಥಕ್ಕೂ ಶರಣ ಪಥಕ್ಕೂ ಸಲ್ಲದೇ ಇರುವುದರಿಂದ ಮತ್ತು ಲಿಂಗವನ್ನು ತೆಗೆದಿರಿಸಿ ಅಂದ್ರೆ ಹಿಂಗಿ ನುಂಗಿದ ಅವಳು ಆಹಾರದ ಒಂದು ಸಣ್ಣ ತುಣುಕು ಕಿಲ್ಬಿಷವಾಗುವುದರಿಂದ ಹಿಂಗಲಾಗದು ಲಿಂಗವನ್ನು. ಆದ್ರಿಂದ ನಾವು ಸರ್ವ ಸುಖವನ್ನು ಅನುಭವಿಸುವಾಗಲೂ ಕೂಡ ನಮ್ಮ ದೇಹದ ಮೇಲಿನ ಲಿಂಗವನ್ನ ಕಳಚಿಟ್ಟು ನಾವು ಯಾವ ಕ್ರಿಯೆಯನ್ನು ಮಾಡಬಾರದು ಅನ್ನುವುದು ಈ ವಚನದ ಒಂದು ಸಂದೇಶ. ಇನ್ನು 735ನೇ ವಚನದಲ್ಲಿ ಶಿವನನ್ನು ಒಲಿಸಿಕೊಳ್ಳಲು ಒಂದೇ ಉಪಾಯ ಸಾಧನ ಸಾಕೆಂದು ಪ್ರತಿಪಾದಿಸಲಾಗಿದೆ. 32 ಆಯುಧಗಳೊಂದಿಗೆ ಅಂದ್ರೆ 32 ಆಯುಧ ಅಂತ ಕರೀತಾರೆ ಅವರು. 32 ಆಯುಧಗಳೊಂದಿಗೆ ಯೋಧನು ಅಭ್ಯಾಸ ಮಾಡಿದರೆ ಏನಂತೆ, ವೈರಿಯನ್ನು ಕೊಲ್ಲಲು ಒಂದೇ ಖಡ್ಗ ಸಾಕು. ಅದೇ ರೀತಿ ಲಿಂಗವನ್ನು ಗೆಲ್ಲಲು ಶಿವನೊಲುಮೆ ಪಡೆಯಲು ಶರಣಸತಿ ಲಿಂಗಪತಿ ಎಂಬ ಆಯುಧ ಅದೊಂದೇ ಸಾಕು. ಅದೇ ರೀತಿ ಬಸವಣ್ಣನವರಿಗೆ ಕೂಡಲ ಸಂಗಮನನ್ನು ಒಲಿಸಿಕೊಳ್ಳಲು ಜಂಗಮ ಪ್ರಸಾದ ಎಂಬ ಒಂದೇ ಒಂದು ಆಯುಧ ಸಾಕು. ಇನ್ನು 738ನೇ ವಚನದಲ್ಲಿ ಶಿವನೊಂದಿಗೆ ಸಂವಾದಿಸುತ್ತಾ ನೀನು ಬರುವೆನೆಂದು ಹೇಳಿ ಬರದೇ ಇದ್ದರೆ ನೀನು ಬರುವ ದಾರಿಗಳನ್ನೇ ಅಂದ್ರೆ ಬಟ್ಟೆಗಳು ಅಂತ, ಬಟ್ಟೆ ಅಂದ್ರೆ ದಾರಿ ಅಂತ, ದಾರಿಗಳನ್ನೇ ನಾನು ಎದುರು ನೋಡುತ್ತಿರುತ್ತೇನೆ. ನೀನು ನಿನ್ನ ಬಿಟ್ಟು ಬೇರೆ ಯಾರನ್ನೋ ಕಳುಹಿಸಿದರೆ, ಪರೀಕ್ಷಿಸಲಿಕ್ಕೆ ನೀನು ಕಳುಹಿಸಿದರೆ ನಾನು ಇನ್ನಾರ ಪಾದವನ್ನು ಹಿಡಿಯಬೇಕಾದೀತು. ಶಿವನು ಶಿವಶರಣರ ಜಂಗಮರ ರೂಪದಲ್ಲಿ ತನ್ನಲ್ಲಿಗೆ ಬಂದು ದರ್ಶನವನ್ನಿತ್ತು ತನ್ನ ಸೇವೆಯ ಸ್ವೀಕರಿಸುವ ನಿರೀಕ್ಷೆಯಲ್ಲಿರುವ ಬಸವಣ್ಣನವರಿಗೆ ಶಿವಶರಣರ ಹೊರತು ಅನ್ಯರು ಬರುವುದು ಅನಪೇಕ್ಷಣೀಯ. ಶಿವನು ಬೇರೆ ಯಾರನ್ನಾದರೂ ಪರೀಕ್ಷಾರ್ಥವಾಗಿ ಅಟ್ಟಿಬಿಡುವ ಆತಂಕವೂ ಕೂಡ ಬಸವಣ್ಣನವರಿಗೆ ಇದೆ. ಅದಕ್ಕಾಗಿ ಅವರು ಹೀಗೆ ಎನ್ನುತ್ತಾರೆ, ಕೂಡಲ ಸಂಗನ ಶರಣರು ಬಾರದಿದ್ದಡೆ ಹೊಟ್ಟುವೆ ನನ್ನ ಪ್ರಾಣವನು. ನೋಡಿ, ಇದು ಭಕ್ತನಿಗಿರಬೇಕಾಗಿರ್ತಕ್ಕಂಥ ಒಂದು ಛಲ. ಇನ್ನು 1389ನೇ ವಚನದಲ್ಲಿ ಬಸವಣ್ಣನವರು ಹರಭಕ್ತಿ ಮತ್ತು ಶಿವಶರಣರ ಕೃಪೆಯ ಮಹತ್ವವನ್ನ ಪ್ರತಿಪಾದಿಸಿದ್ದಾರೆ. ಭಕ್ತನು ಹರನನ್ನು ಮನಮುಟ್ಟಿ ಭಜಿಸಿದರೆ ಅವನ ಕಾರ್ಯಗಳೆಲ್ಲ ಹುಸಿಯಿಲ್ಲದೆ ಫಲವನ್ನ ಕೊಡುವವು. ಇಲ್ಲದಿದ್ದರೆ ತಾಪತ್ರಯ ಅವನ ಬೆನ್ನಟ್ಟಿ ಮುಟ್ಟಿ ಒತ್ತಿ ಮುರಿದೊಯ್ಯುವುದು. ವಿಧಿ ಎಡಗಯ್ಯ ಅಂದ್ರೆ ಬೆನ್ನ ಹಿಂದಕ್ಕೆ ಎರಡೂ ಕೈಗಳನ್ನ ಕೂಡಿಸಿ ಕಟ್ಟುವುದಂತೆ. ವಿಧಿ ಎಡಗಯ್ಯ, ವಿಧಿ ಎಡಗೈಯ ಕಟ್ಟುವುದು. ವಿಧಿ ಎಡಗೈಯ ಕಟ್ಟುವುದು ಅಂದ್ರೆ ಹಿಂದಕ್ಕೆ ಕೈಯನ್ನ ಮಾಡಿ ಕಟ್ಟಿಬಿಡುತ್ತೆ ಅಂತ. ಯಾವನು ಕೂಡಲ ಸಂಗನ ಶರಣರ ಕೃಪೆಯನ್ನು ಪಡೆದಿರುವನೋ ಅಂಥವನು ಜಗಜ್ಜಟ್ಟಿ ಅನ್ನುವಂತ ಅರ್ಥ. ಇನ್ನು 1390ನೇ ವಚನವೂ ಸಹ ಶಿವ ಹೊರತನ್ಯ ದೈವವಿಲ್ಲ ಎಂಬ ಪ್ರತಿಪಾದನೆ ಮತ್ತು ನಿರ್ಣಯದ ಘೋಷವಾಕ್ಯವಾಗಿದೆ. ನೋಡು, ಹರಶಕ್ತಿಗಳಲ್ಲಿ ಹುಟ್ಟಿ ಅಂದ್ರೆ ಶಿವ ಪಾರ್ವತಿಯರಿಗೆ ಹುಟ್ಟಿ ಬೆನಕ ಭೈರವ ಷಣ್ಮುಖರ ಮಹಾಹರರ ಮಕ್ಕಳೆಂಬುದು ಪಾತಕ. ಅದೇ ರೀತಿ ಹರಿಹರ ಒಂದೆಂಬುದು ಪಾತಕವೇ. ಬಸವಣ್ಣನವರ ನಿರ್ಣಯ ಹರಿಸಹಿತ ಆರರಿಂದತ್ತ. ನೋಡಿ, ಹರಿಸಹಿತ ಆರರಿಂದತ್ತ ಅಂದ್ರೆ ಆರರಿಂದಾಚೆ. ಅಜಾತನ ಚರಿತ್ರ ಅಪ್ರತಿಮ ಮಹಿಮ ಕೂಡಲ ಸಂಗಮ ದೇವನೊಬ್ಬನೇ ಕಾಣಿಭವು. 1391ನೇ ವಚನದಲ್ಲಿ ಬಸವಣ್ಣನವರು ಶಿವನ ಹೊರತನ್ಯ ದೈವತಗಳನ್ನ ಬೇಡುವುದು ಹುರುಳಿಲ್ಲದೆಂಬ ವಾದವನ್ನ ಮಂಡಿಸಿದ್ದಾರೆ. ಹರಿಯ ಬೇಡುವುದೆಂದರೆ ಅವನೇ ಬಲೀಂದ್ರನನ್ನ ಬೇಡಿದವನು ಅಂದ್ರೆ ತಿರುಕನನ್ನೇ ಬೇಡಿದಂತಾಗುತ್ತದೆ ಅಂತ. ಬ್ರಹ್ಮನನ್ನ ಬೇಡುವುದೆಂದರೆ ಅವನಿಗೆ ಶಿರವೇ ಇಲ್ಲ. ಬುದ್ಧನನ್ನ ಬೇಡುವುದೆಂದರೆ ಅವನಿಗೆ ತನ್ನ ಬುದ್ಧಿ ಸಮನಿಸದು ಅಂದ್ರೆ ಬಸವಣ್ಣನ ಬುದ್ಧಿ ಬುದ್ಧನ ಜ್ಞಾನಕ್ಕೆ ಸಮನಿಸದು. ಜಿನನನ್ನ ಬೇಡುವುದೋ ಅವನು ಬೈರಾಗಿ. ಬೆನಕನ ಬೇಡಿದರೆ ಅಂದ್ರೆ ಗಣಪನ ಬೇಡಿದರೆ ಅವನ ಸೊಂಡಿಲೆ ಮುರಿದಿದೆ. ಭೈರವನ ಬೇಡಿದರೆ ಅವನು ತಾನುಟ್ಟುದನ್ನೇ ಕೊಟ್ಟು ಬೆತ್ತನೆ ತಿರುಗುತ್ತಿದ್ದ. ಹೀಗೆ ಕಲ್ಪಿಸಲ್ಪಟ್ಟ ವಿಭಿನ್ನ ದೈವತಗಳನ್ನೇ ಬೇಡುವುದು ಎಷ್ಟು ಅಪಹಾಸ್ಯ ಎಂಬುದನ್ನು ನಿರೂಪಿಸಿ ಕೊನೆಗೆ ಅಭಯಂಕರ ಜಗಕ್ಕೆಲ್ಲ ಜಗದಾನಿಯ ಬೇಡುವೆನು ಕೂಡಲ ಸಂಗಯ್ಯನ ಎಂದು ತನ್ನ ನಿರ್ಣಯವನ್ನ ಇಲ್ಲಿ ಪ್ರಕಟಿಸಿದ್ದಾರೆ. ಇಲ್ಲಿಗೆ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಈ ಭಕ್ತಿ ಬದ್ಧತೆಯ ವಿಷಯ ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಯಲಿದೆ.